ಬಾರೆ ನೋಡ್ರಿ ನೀರು ಹಾಕಿ ಈ ಥರ ಕಸಬರ್ಗಿಲ್ಲ ಕಸ. ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೆಂಗಿದ್ದೀರಿ? ಆರಾಮಿದ್ದೀರಾ ಅಂತ ಅಂದ್ಕೊಂಡೇನು ರೀ. ನಾನು ಕೂಡ ಆರಾಮಿದ್ದೀನಿ ರೀ ಫ್ರೆಂಡ್ಸ. ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ ಫ್ರೆಂಡ್ಸ. ಇವತ್ತು ನೋಡ್ರಿ ಭಾಳ ಲೇಟಾಗಿ ನಾನು ಒಂದು ಸ್ವಲ್ಪ ವೀಡಿಯೋನ ಶುರು ಮಾಡೀನಿ ರೀ. ಬೆಳಿಗ್ಗೆಯಿಂದ ಒಂದು ಸ್ವಲ್ಪ ಕೆಲಸ ಇದ್ದು ರೀ, ಅದನ್ನ ಮಾಡ್ಕೊತ ಕುಂತು ಬಿಟ್ಟಾರೆ, ಆಗಲೇ ಇಲ್ಲರಿ. ಅದ್ರ ಸಂಬಂಧ ಸ್ವಲ್ಪ ಲೇಟಾಗಿ ನಾನು ಶುರು ಮಾಡೇನಿ ರೀ. ಸೊ ಬರ್ರಿ ಫ್ರೆಂಡ್ಸ, ಇವತ್ತಿನ ದಿನ ಏನು ನಡೆಯುತ್ತೆ ಏನಿಲ್ಲ ಅನ್ನೋದು ನೋಡೋಣ. ಈಗಲೇ ನೋಡ್ರಿ ಕೆಟ್ಟ ಬಿಸಿಲು ಬಂದೈತಿ. ಈ ಕಡೆ ಬೆಡ್ಶೀಟ್ ಹಾಕ್ಬಿಟ್ಟೈತ್ರಿ, ಅಮ್ಮ ಈ ಕಡೆ ಕುಂತಾರ್ರಿ. ನೋಡ್ರಿ ಅಮ್ಮಗೆ ಆರಾಮ್ ಅನ್ಸಾಕತ್ತಿದ್ದಿಲ್ಲಂತ್ರಿ, ಅದ ತೆಲುಗು ತೊಗೊಂಡು ಈ ಕಡೆ ಮಕ್ಕೊಂಡಿದ್ರಿ. ಅಮ್ಮ ಆರಾಮ್ ಅನ್ಸಾಕತ್ತಿತ್ತಿಲ್ಲ? ಹಾಂ, ಅದೇ ಉಂಗ್ರ ಹಾಕ್ದಾಗಿಂದ ಹೆಂಗೆ ಅನ್ಸಾಕತ್ತೈತಿ? ಹೌದು. ಹಾಂ, ಕಮ್ಮಿ ಆಗಂಗಿಲ್ಲ ಅಂದಾರ. ನೋಡೋಣ ತಡಿ, ಅದೊಂದು ಹಾಕ್ಸಿ ಬಿಟ್ಟವೆ, ನೋಡೋಣ. ಇಲ್ಲಿಗಳ ಸುಮ್ಮನೆ ದವಾಖಾನಿಗೆ ತೋರಿಸ್ಬಿಡೋಣ ಅಂತ ಅತ್ತಾಗ ನಮ್ಮ ಸುಮ್ಮ ನೋಡ್ರಿ ಚಾ ತೋರ್ಸ್ ತಿನ್ನಾಗತ್ತಾಳ್ರಿ. ಈಗ ಅಮ್ಮಗೆ ಚಾ ಮಾಡ್ಕೊಂಡು ಬಂದು ಕೊಟ್ಟಾರೆ. ಸುಮ್ಮ ಏನು ತೋರ್ಸ್ ತಿನ್ನಾಗತ್ತೀಯಮ್ಮ? ಈಗ ಸಾಲಿ ಸೂಟಿ ಕೊಟ್ಟವ್ರಿ, ಈಗ ಅಡ್ಡಾಡೋದು. ನಮ್ಮ ಹುಡುಗರು ಒಂದು ಬರ್ತಾರ್ರಿ, ಈಗ ಸಾಲಿ ಸೂಟಿ ಕೊಟ್ರೆ ಯಾವಾಗ ಬರ್ತಾರೆ ಏನ್ರಿ. ಅವರು ಇನ್ನೂ ಎಕ್ಸಾಮ್ ನಡೆಯಾಗತ್ತವ್ರಿ. ಈಗ ನಮ್ಮ ಸಮೀರ್ ಬರ್ತಾನೆ ರೀ, ನಮ್ಮ ತಶು ಅವರೆಲ್ಲರೂ ಬರ್ತಾರ್ರಿ ಹುಡುಗರು. ಹಾಂ, ಹಚ್ಚಿದ್ದೆ, ಏನೋ ಎಕ್ಸಾಮ್ ಅದ ಅಂತ ಹೋಗ್ಯಾರಂತ ಹುಡುಗರು. ಹಚ್ಬೇಕು. ಈಗ ನೋಡ್ರಿಪ್ಪ, ಉಪ್ಪಿಟ್ಟು ಮಾಡಿದ್ದಾರೆ. ಉಪ್ಪಿಟ್ಟ ನಾಷ್ಟ ಮಾಡಿದ್ರಿ. ನಾನಂತರ ರೋಜಾ ಅದೇನು ರೀ ಫ್ರೆಂಡ್ಸ. ಹಾಗೆ ಇವತ್ತು ಏನಪ್ಪ ಅಂದ್ರೆ ಸ್ವಲ್ಪ ಮ್ಯಾಲೆ ಮನೆ ಖಾಲಿ ಆಗಿದ್ರಿ, ಅದು ಮನೇನ ಸ್ವಚ್ಛ ಮಾಡೋಕೆ ಹೋಗ್ಬೇಕ್ರಿ. ಆ್ಯಸಿಡ್ ಎಲ್ಲ ಹಾಕಿ ತೊಳಿಬೇಕಂತ್ರಿ. ಯಾವಾಗ ಆಗ್ತೈತೆ ಏನೋ ಗೊತ್ತಿಲ್ಲ ರೀ ಫ್ರೆಂಡ್ಸ. ಎಲ್ಲ ನೀರು ಹಾಕಿ ತೊಳಿಬೇಕಂದ್ರೆ ಭಾಳ ಲೇಟ್ ಆಗ್ತೈತೆ ರೀ. ಸೊ ನಮ್ಮ ಮನೆಯವರು ನಾನು ಹೊಂಟೇನಿ ರೀ, ಹೋಗಿ ಸ್ವಲ್ಪ ಸ್ವಚ್ಛ ಮಾಡ್ಕೊಂಡು ಬರ್ತೀನಿ ರೀ. ಸ್ವಲ್ಪ ಅಡುಗೆ ಎಲ್ಲ ಮಾಡಿಟ್ಟು ಹೋಗ್ತೇನೆ ರೀ. ಯಾಕಂದ್ರೆ ಮತ್ತು ಅಮ್ಮಗನು ಒಂದು ಸ್ವಲ್ಪ ಆರಾಮ್ ಸಾಗುತ್ತಿಲ್ಲ, ಏನಿಲ್ಲ ರೀ, ಮಕ್ಕೊಂಡು ಬಿಟ್ಟಾರ. ಮತ್ತು ಈಗ ಎದ್ದಾರ ನೋಡ್ರಿ. ಅದ ಒಂದು ಸ್ವಲ್ಪ ಚಹಾ ಮಾಡ್ಕೊಂಡು ಬಂದು ಕೊಟ್ಟಾರೆ, ಈಗ ಎದ್ದು ಕುಂತಾರೆ. ಈಗ ಅಡುಗೆ ಮಾಡಿಟ್ಟು ಒಂದು ಸ್ವಲ್ಪ ಹೋಗ್ತೀನಿ ರೀ. ಹೋಗಿ ಕೆಲಸ ತೋರಿಸ್ತೀನಿ ರೀ, ಎಷ್ಟು ಅದಾವು ಕೆಲಸ ಎಷ್ಟಿಲ್ಲ ಅನ್ನೋದು. ಫ್ರೆಂಡ್ಸ್, ಈಗ ನೋಡ್ರಿ ನಾವು ಮನೇನ ಸ್ವಚ್ಛ ಮಾಡಕ್ಕೆ ಬಂದೀವಿ. ಮನೆ ಖಾಲಿ ಆಗಿದ್ರೆ ಮನೆ, ಅದನ್ನು ಸ್ವಲ್ಪ ಬೆಳಿಗ್ಗೆ ಒಂದು ಸ್ವಲ್ಪ ಸ್ವಚ್ಛ ಮಾಡ್ಕೊಂಡು ಹೋದ್ರೆ ಅಂತಂದು ಕೆಟ್ಟ ಬಿಸಿಲಾಗಿದ್ರೆ ಜಳನ ಸುರಾಗತ್ತೈತ್ರಿ. ಈಗ ಒಂದು ಸ್ವಲ್ಪ ರಾತ್ರಿ ಗುಳಿಗೆ ತೊಗೊಂಡು ಮಕ್ಕೊಂಡಿದ್ದೀರಪ್ಪ. ಈಗ ಯಾಕೆ ಆರಾಮಾಗಿ ಎದ್ದು ಕೆಲಸ ಮಾಡಾಕತ್ತೇನೆ ರೀ. ಇಲ್ಲಿ ಅಡುಗೆ ಮಾಡ್ಕೊಂಡು ತಿನ್ನಾಕೂ ಬೇಸರಾಗಿತ್ತು ರೀ. ಅಮ್ಮ ಕೆಳಗಿದ್ದಾರಪ್ಪ, ಬಿಟ್ಟು ಬಂದೀನಿ. ಈಗ ನಾನು ನಮ್ಮ ಮನೆಯವರು ಎಲ್ಲ ಕೆಲಸ ಮಾಡ್ಕೊಂಡ್ಬಿಡ್ತೀವಿ. ಅಂದರೆ ಇದು ಆ್ಯಸಿಡ್ ಹಾಕಿ ತೊಳಿಬೇಕಂತ್ರಿ ಮನೇನ. ಏನು ಕೈ ಸುಟ್ಕೊಂಡು ಹೋಗ್ತೇವೆ ಏನೋ ನೋಡ್ರಿ. ಆ್ಯಸಿಡ್ ಹಾಕ್ತೀವಿ ನೋಡ್ರಿ, ಯಾರು ಆ್ಯಸಿಡ್ ಹಾಕಿ ತೊಳಿತಾರೆ ಮನೇನ. ಫ್ರೆಂಡ್ಸ್, ಇದು ನೋಡ್ರಿ ಮನೆ ಖಾಲಿ ಆಗ್ಯದ. ಈಗ ಇದನ್ನು ಸ್ವಚ್ಛ ಮಾಡಕ್ಕಂತಂದು ಬಂದೀವಿ. ಮೊನ್ನೆ ಒಂದು ಸ್ವಲ್ಪ ಕಸ ತೊಗೊಂಡು ಹೋಗಿದ್ದೀವಿ ರೀ, ಎಲ್ಲ ತುಂಬ್ಕೊಂಡೆ. ಈಗ ಉಳ್ಕಿದ್ದೆ ಎಲ್ಲ ಕಸ ಹೊಡ್ಕೊಂಡು ಆ್ಯಸಿಡ್ ಹಾಕಿ ಎಲ್ಲ ತೊಳಿಬೇಕ್ರಿ. ಆ್ಯಸಿಡ್ ಎಲ್ಲ ತಂದೇವ್ರಿ ನೋಡ್ರಿ. ನೀರು ಜಗ್ಗೋದು, ಆಮೇಲೆ ಕೋಲು, ಬಕೆಟ್, ಆ್ಯಸಿಡ್ ಎಲ್ಲ ತಂದೇವ್ರಿ. ಒಂದು ಡಸ್ಟ್ಬಿನ್ ತೊಗೊಂಡು ಬಂದೇವ್ರಿ ಬಕೆಟ್. ನಮ್ಮ ಮನೆಯವ್ರು ಕಸ ಹೊಡ್ಯಾಕತ್ತಾರ್ರಿ, ನಾನು ಕಸ ಹೊಡ್ಕೊತ ಬರ್ತೀನಿ ರೀ. ಈಗ ಕಸ ಹೊಡ್ಕೊಂಡು ಆಮೇಲೆ ನಾವು ಇದು ಮಾಡ್ತೇವ್ರಿ. ಇದು ಆ್ಯಸಿಡ್ ಹಾಕಿ ತೊಳಿತೀವ್ರಿ, ನೀರು ಹಾಕಿ ಚಲೋತ್ನಾಗ. ನೋಡ್ರಿ ಫ್ರೆಂಡ್ಸ್, ಮನೆ ಹಂಗೈತಿ. ಚಲೋ ಐತಲ್ರಿ ಮನೆ. ಇದು ಹಾಲ್ ರೀ ಇದು. ಆಮ್ಯಾಗ ಈ ಕಡೆ ರೂಮ್ ರೀ ಇದು. ರೂಮ್ ಹತ್ರನೇ ದೇವ್ರ ಕೋಣೆ. ಭಾಳ ಕತ್ಲೈತ್ರಿ ಬಾ. ಇದು ಕಿಚನ್ ನೋಡ್ರಿ, ಕಿಚನ್ ರೀ ಇದು. ಈ ಕಿಚನ್ ನೋಡ್ರಿ ಎಷ್ಟು ಗಲೀಜಾಗಿದೆ. ಇವೆಲ್ಲ ಸ್ವಚ್ಛ ಮಾಡ್ಬೇಕ್ರಿ ನಾವು. ತೆಗ್ದಾಕ್ತೀವಿ. ಇದು ದೇವ್ರ ಕೋಣೆ ನೋಡ್ರಿ. ಇದು ಎಲ್ಲ ಬಿಟ್ಕೊಟ್ಟು ಹೋಗ್ಯಾರ್ರಿ, ಎಲ್ಲ ಸ್ವಚ್ಛ ಮಾಡ್ಕೋಬೇಕ್ರಿ ಇದು. ಆಮೇಲೆ ಈ ಕಡೆ ಸಿಂಕ್ ಹತ್ರ ಒಂದು ಬಾತ್ರೂಮ್.
ಎಲ್ಲ ಈ ಥರ ಗಲೀಜು ಮಾಡಿ ಹೋಗ್ಬಿಡ್ತಾರೆ ಅವರು. ಆಮೇಲೆ ನಾವು ಎಲ್ಲ ಸ್ವಚ್ಛ ಮಾಡೋಕ್ಕೆ ಅಂತ ಕುಂತು ಬಿಡಬೇಕಿಲ್ಲ. ನೋಡಿರಿ ರೂಮ್ ನೋಡಿದ್ರೆ ಮಾಸ್ಟರ್ ಬೆಡ್ರೂಮ್ ಇರ್ಬೋದ್ರಿ ಅದು. ಮಾಸ್ಟರ್ ಬೆಡ್ರೂಮ್ ಅಂತಾರೆ ಒಬ್ಬ. ಇಲ್ಲೊಂದು ಸಣ್ಣದೊಂದು ಸ್ಟೋರ್ ರೂಮ್. ಇವು ಕಬಾರ್ಡ್ ಅವೆಲ್ಲ ಅದಾವೆ. ಆಮ್ಯಾಗೆ ಈ ಕಡೆ ಒಂದು ಐತಿ ರೂಮ್. ಇದು 3 ಬೆಡ್ರೂಮಿಂದ ರೂಮ್ ರೀ ಇದು. ಇದೇನೋ ಮಾರಕ್ಕೆ ಕೊಡೋದಂತ್ರಿ, ಟ್ರೆಜರಿ ಅಲ್ಮಾರಿ. ಇದು ಮಾರಕ್ಕೆ ಕೊಡೋದ್ರೆ ಇಲ್ಲೇ ಬಿಟ್ಟು ಹೋಗ್ಯಾರ್ರಿ. ಇದು ಬಾಲ್ಕನಿ ಹತ್ರ ಮೇನ್ ರೋಡ್ ನೋಡ್ರಿ ಇದು. ಇಲ್ಲೇ ಎಷ್ಟು ಸೌಂಡ್ ಆಗಾಕತ್ತೈತ್ರಿ. ಯಪ್ಪ ಸೌಂಡ್ ಭಾಳ ಐತ್ರಿ ಅದು. ಆ ಸೌಂಡ್ ಕೇಳಿದ್ರೆ ನಮ್ಮ ವಿಡಿಯೋನೂ ಆಗಂಗಿಲ್ಲ ರೀ. ಏನು ಬರ್ರಿ ಫ್ರೆಂಡ್ಸ್, ನಾನಂತರ ಕೆಲಸ ಮಾಡ್ತೀನಿ ರೀ. ಈಗ ರೀ ನಾ ಕಸ ಹೊಡ್ತೀನಿ, ಕೊಡ್ರಿ ಕಸವಾಗಿ. ನಮ್ಮ ಮನೆಯವ್ರು ನೋಡ್ರಿ. ಇದು ನೋಡ್ರಿ ಎಲ್ಲ ಕಸ ಹೊಡ್ಕೊತ ಬರಾಕತ್ತೇನೆ ರೀ. ನಮ್ಮ ಮನೆಯವ್ರು ಒಂದು ಸ್ವಲ್ಪ ಹೊಡೆದು ಕೊಟ್ರಿ. ಅವರು ಬಾತ್ರೂಮ್ ಎಲ್ಲ ತೊಳ್ಯಾಕಂತಂದು ಹೋದ್ರಿ. ಯಾಕಂದ್ರೆ ಸಿಂಕ್, ಬಾತ್ರೂಮು, ಆಮೇಲೆ ಕಬಾರ್ಡ್ ಎಲ್ಲ ಏನೇನು ಶೆಲ್ಫಿನ ಕಲ್ಲು ಅವೆಲ್ಲ ಅದಾವೆ ನೋಡ್ರಿ. ಗ್ಯಾಸಿನ ಕಟ್ಟಿ ಕಡೆ ಸಿಂಕ್ ಅವೆಲ್ಲ ಸ್ವಚ್ಛ ಮಾಡ್ಕೋಬೇಕ್ರಿ ಫ್ರೆಂಡ್ಸ. ಅವರು ಒಳಗಡೆ ಸ್ವಚ್ಛ ಮಾಡ್ಕೊಳಕತ್ತಾರೆ ರೀ. ಅದ್ರ ಸಂಬಂಧ ಮತ್ತು ನಾನು ಕಸ ಹೊಡ್ಯಾಕತ್ತೇನೆ ರೀ. ಇದು ಮೊನ್ನೆ ಖಾಲಿ ಆಗೈತೆ ರೀ ಈ ತಿಂಗಳು. ಈಗ ಮತ್ತೊಂದು ಖಾಲಿ ಆಗೈತೆ ರೀ. 2 ಮನೆ ಖಾಲಿ ಆಗಿಬಿಟ್ಟಾವ್ರಿ ಫ್ರೆಂಡ್ಸ್ ಒಂದೇ ಸಲ. ಈಗ ಅದನ್ನು 2 ಸೇರಿ ಮೊನ್ನೆ ಒಂದು ಸಲ ಸ್ವಚ್ಛ ಮಾಡಿದ್ವಿ ರೀ. ಅದನ್ನು ವೀಡಿಯೋ ಮಾಡೇನೇ ಇಲ್ಲೋ ಗೊತ್ತಿಲ್ಲ ರೀ. ಬಹುಶಃ ಮಾಡಿಲ್ಲ ಅನಿಸ್ತೈತೆ ರೀ ನಾನು ವೀಡಿಯೋನ. ಮಾಡಿಲ್ಲ ರೀ. ಅಂದ್ರೆ ನಮ್ಮ ಮನೆಯವರು ಮಾಡ್ಕೊಂಡು ಬಂದಿದ್ರು ರೀ ಅದು ಮನೇನ ಸ್ವಚ್ಛ. ಅದ್ರ ಸಂಬಂಧ ನಾನು ಹೋಗಿಲ್ಲ ರೀ ಅವತ್ತು. ನನಗೂ ರೋಜಾನ ಇದ್ನಲ್ಲ ರೀ ಅವತ್ತು ಕೂಡ. ಮತ್ತು ಫಸ್ಟ್ ರೋಜಾ ಅದು ಬ್ಯಾಡ ಬಿಡು, ಏನಾರು ತ್ರಾಸ ಆಗಿತ್ತು ಮತ್ತು ರೋಜಾ ಅಂತಂದು ನಮ್ಮ ಮನೆಯವ್ರು ಕರ್ಕೊಂಡು ಹೋಗಿಲ್ಲ ರೀ. ಅವರ ಒಬ್ಬರು ಮಾಡ್ಕೊಂಡು ಬಂದಿದ್ರು ರೀ. ಅದನ್ನ ಮತ್ತು ನಾನು ಇವತ್ತು ಮತ್ತು ಈ ರೋಜಾ ಎಲ್ಲ ನಿಧಾನ ಅದಾವಲ್ರಿ ಫ್ರೆಂಡ್ಸ್. ಏನು ಅಷ್ಟೇನು ತ್ರಾಸ ಆಗತ್ತಿಲ್ಲ ರೀ ಈ ವರ್ಷದಿಂದ ಸ್ವಲ್ಪ ರೋಜಾ. ಅದ್ರ ಸಂಬಂಧ ಮತ್ತು ನಡ್ರಿ ಇಬ್ಬರು ಸೇರಿ ಮಾಡ್ಕೊಂಡು ಬರೋಣ. ಒಬ್ರಿಗೆ ಅಂದ್ರೆ ಭಾಳ ವಜ್ಜೆ ಆಗ್ಬಿಡ್ತೈತೆ ರೀ ಕೆಲಸ. ಭಾಳ ಅಂದ್ರೆ ಭಾಳನ ಐತ್ರಿ ಅದು. ಕಸ ಹೊಡಿಬೇಕ್ರಿ. ಎಲ್ಲ ಶೆಲ್ಫಿನ ಕಲ್ಲು, ಕಬಾರ್ಡು, ಗ್ಯಾಸಿನ ಕಟ್ಟಿ, ಸಿಂಕ್, ಬಾತ್ರೂಮು, ಆಮೇಲೆ ಎಲ್ಲ ನೀರು ಹಾಕಿ ಆ್ಯಸಿಡ್ ಹಾಕಿ ಎಲ್ಲ ತೊಳಿಬೇಕಂದ್ರೆ ಅದು ಮತ್ತು ನೀರು ಜಕ್ಕೊಂತ ಬರ್ಬೇಕ್ರಿ ಒಣ. ಇದರ್ಲಿಂತ್ರ ಮತ್ತು ಬ್ರಷಿಲ್ಲಿ ತಿಕ್ಕಬೇಕ್ರಿ, ಒರೆಸ್ಕೋಬೇಕು. ಇಷ್ಟೆಲ್ಲ ಕೆಲಸ ಆಗ್ಬೇಕಂದ್ರೆ ಮತ್ತು ಒಬ್ಬರ ಕೈಲಿ ಆಗಂಗಿಲ್ಲ ರೀ ಫ್ರೆಂಡ್ಸ್. ಅದ್ರ ಸಂಬಂಧ ಇಬ್ಬರು ಸೇರಿ ನಾವು ಮಾಡಿದ್ರಾತಂತಂದು ಈಗ ಕಸ ಹೊಡ್ಯಾಕತ್ತೇನೆ ರೀ. ನಮ್ಮ ಮನೆಯವ್ರು ಆ ಕಡೆ ಕೆಲಸ ಮಾಡಾಕತ್ತಾರೆ ರೀ. ನೋಡಿರಿ ಫ್ರೆಂಡ್ಸ, ಎಲ್ಲ ಕಸ ಹೊಡೆದಾರೆ. ಕಸ ಹೊಡೆದು ಈ ಕಡೆ ತಿಂದೇನೆ ರೀ. ಬಕೆಟ್ನಾಗ ತಿಂದೇನೆ ರೀ. ಈಗೆಲ್ಲ ಏನು ಮಾಡ್ತೀನಿ ಅಂದ್ರೆ ಎಲ್ಲ ನೀರು ಹಾಕಿ ಒಂದು ಸ್ವಲ್ಪ ತೊಳ್ಕೊಂತ ಬರ್ತೀವಿ ರೀ. ನೋಡಿರಿ ಫ್ರೆಂಡ್ಸ, ಬಕೆಟ್ ನೀರು ತುಂಬ್ಕೊಂಡು ಬಂದು ಹಾಕಾಕತ್ತಾರೆ ರೀ. ನಮ್ಮ ಮನೆಯವ್ರು ಜಾರ್ತಾವೆ ಏನ್ರಿಪ್ಪ ಕಾಲು. ನಾನು ಚಪ್ಪಲಿ ಹಾಕೊಂಡು ಬಂದಿಲ್ಲ. ಹಾಂ ಹಾಂ ಎಷ್ಟೊತ್ತಾಗ್ತೈತೆ ಏನ್ರಿ ಕೆಲಸ ಇದೆ ನೋಡಿರಿ. ಈ ಥರ ನೀರು ಹಾಕಿ ನಾವು ಮಾಡೋಕ್ಕೆ ಹೋದರೆ ಯಾವಾಗ ಆಗ್ಬೇಕ್ರಿ ಕೆಲಸ. ನೋಡಿರಿ ನೀರು ಹಾಕಿ ಈ ಥರ ಕಸಬರ್ಗಿಲ್ಲೇ ಕಸ ದೂಡ್ಕೊಂತ ಬರಾಕತ್ತಾರೆ ರೀ. ಹಾಂ ಆಯೇ ನೋಡಿರಿ ಫ್ರೆಂಡ್ಸ, ಈ ಥರ ಅದೇ ನಾವು ನೀರು ಹಾಕಿ ಕಸಬರ್ಗಿಲ್ಲೇ ಹೊಡ್ಕೊಂತ ಹೋದ್ರೆ ಇದು ಹೊಲಸೆಲ್ಲ ಕಿತ್ಕೊಂಡು ಬರ್ತೈತೆ ರೀ. ನೋಡಿರಿ ಈ ಥರ ಹಾಕ್ಕೊಂತ ಬರಾಕತ್ತೈತೆ ರೀ. ನೀವು ಮುಂದೆ ತೊಗೊಂಡು ಹೋದಂಗೆ ಚಪ್ಪಲಿ ಎಲ್ಲ ರಾಡಿ ಬೀಳ್ತಾವಪ್ಪ. ನಾನೊಂದು ಸ್ವಲ್ಪ ಇದು ಮಾಡ್ತೀನಿ ಕೊಡ್ರಿ. ಕೈ ನೋಸ್ತಾವೆ ರೀ. ಹೊಲಸು ನೋಡ್ರಿ ಅಷ್ಟೈತಿ. ಈಗ ನೋಡ್ರಿಪ್ಪ ನಮ್ಮ ಮನೆಯವರು ಬರಲಿಲ್ಲ, ಎಲ್ಲ ತಿಕ್ಕಿ ಇದು ಮಾಡಿದ್ರು ರೀ, ತೊಳೆದ್ರು. ಈಗ ನಾನು ಆ ನೀರನ್ನ ಜಕ್ಕೊಂತ ಹೊಂಟೇನೆ ರೀ. ನಮ್ಮ ಮನೆಯವರು ಒಂದು ಬ್ರಷ್ ಇಲ್ಲಿ ತಿಕ್ಕಾಕತ್ತಾರೆ ಅವರು. ಯಾಕಂದ್ರೆ ಅದು
ಕಲಿ ಏನಾರು ಬಿದ್ದಿರ್ತಾವಲ್ರಿ ಅದ್ರ ಸಂಬಂಧ ಅದರಲ್ಲಿ ತಿಕ್ಕಿದ್ರೆ ಹೋಗ್ಬಿಡ್ತೈತಿ ಅಂತಂದು ಎಲ್ಲ ನೀರು ಹಾಕಿರ್ತೇವಲ್ರಿ ಎಲ್ಲ ನೆಂದಿರ್ತೈತೆ ರೀ ನೆಲ ಅದ್ರ ಸಂಬಂಧ ಮತ್ತು ನಮ್ಮ ಮನೆಯವ್ರು ತಿಕ್ಕೊಂತ ಹೊಟ್ಟಾರ್ರಿ ನಾನು ನೀರು ಜಕ್ಕು ಅಂತ ಬರಾಕತ್ತೀನಿ ರೀ. ಇಬ್ಬರು ಸೇರಿ ಮಾಡಿದ್ರು ಎಷ್ಟೊತ್ತಾತ್ರಿಪ್ಪ ಕೆಲಸ ಅಂತ ಇವತ್ತು ಸಿಕ್ಕಾಪಟ್ಟೆ ಕೆಲಸ ಹೆವಿ ಆಗಿಬಿಡತ್ರಿ. ಎಷ್ಟು ರೀ ಅದು ಬಾತ್ರೂಮ್ ಎಲ್ಲ ಕ್ಲೀನ್ ಮಾಡಿದ್ರು ರೀ, ಏನು ಬಾತ್ರೂಮ್ ಎಲ್ಲ ತೋರಿಸಿಲ್ರಿ ನಾನು ಫ್ರೆಂಡ್ಸ್. ಯಾಕಂದ್ರೆ ಅದನ್ನೆಲ್ಲ ಏನು ಬಿಡೋ ತೋರಿಸ್ಬೇಕು ಅಂತಂದು ನಾನು ತೋರಿಸ್ಲಿಲ್ಲರಿಪ್ಪ. ನಮ್ಮ ಮನೆಯವ್ರ ಕದ ಹಾಕ್ಯಂಡು ಮತ್ತು ಅವರು ತೊಳಕಂತ್ರಿ. ನಾನು ಈಗ ನೋಡ್ರಿ ನಾನು ಬ್ರಷಿಲ್ಲೇ ತಿಕ್ಬೇಕು ಅಂತಂದು ತಿಕ್ಕಾಕತ್ತೆ ರೀ. ನಮ್ಮ ಮನೆಯವ್ರು ಮತ್ತು ಕೈ ಭಾಳ ನೋವಾಗುತ್ತಿದ್ದವ್ರಪ್ಪ. ಅದ್ರ ಸಂಬಂಧ ನಮ್ಮ ಮನೆಯವ್ರು ನಾನೊಂದು ಸ್ವಲ್ಪ ನೀರು ಜಾಕ್ತೀನಿ, ನೀ ಅದನ್ನು ತಿಕ್ಕ ಅಂತಂದು ಹೇಳಿದ್ರಿ. ನಾನೀಗ ಅದನ್ನು ಬ್ರಷಿಲ್ಲಿ ತಿಕ್ಕಾಕತ್ತೇನೆ ರೀ. ಏನು ನೀರು ಉಳ್ದಿರ್ತೈತಿ ಅದರಲ್ಲೇನ ಸ್ವಲ್ಪ ಆ ಕಡೆ ಹೊರಗಡೆ ಹಾಕಾಕತ್ತೇನೆ ರೀ. ಬಾಲ್ಕನಿ ಕಡೆ ಎಲ್ಲ ನೀರು ಬಾಲ್ಕನಿ ಕಡೆನ ತೊಗೊಂಡ್ಬಿಟ್ಟಿವ್ರಿ. ಬಾತ್ರೂಮ್ ಕಡೆನೂ ಹೋಗ್ತಾವ್ರಿ, ಈ ಕಡೆ ಬಾಲ್ಕನಿ ಕಡೆನೂ ಹೋಗ್ತಾವ್ರಿ. ಇನ್ನೂ 2 ರೂಮ್ ಅದಾವ್ರಿ. ಇದು ಹಾಲ್ ರೀ ಬರೀ. ಈಗ ಒಂದು ಕಿಚನ್, ಒಂದು ರೂಮ್ ಆಗೈತೆ ರೀ, ಇನ್ನೂ 2 ರೂಮ್ ರೀ. ನಾವು ಎಲ್ಲ ನೀರು ಹಾಕಿ ತೊಳೆದು ಈಗ ಇದೊಂದು ಹಾಲ್ ಅಂತೂ ಜಗ್ಗಿ ದೊಡ್ಡದೈತ್ರಿ. ಅದ್ರ ಸಂಬಂಧ ಇದೊಂದು ಸ್ವಲ್ಪ ಮಾಡ್ಕೊಂಡು ಹೋಗ್ಬಿಟ್ರೆ ಇಲ್ಲಿಂದನ ಮುಂಚೆ ಬಾಗಿಲಿಂದನ ಮಾಡ್ಕೊಂಡು ಹೋದ್ರೆ ಆ ಕಡೆ ನೆಲ ಒಣಗ್ತೈತೆ ಅಂತಂದು ಈ ಕಡೆಯಿಂದನ ನಾವು ಕೆಲಸ ಮಾಡಕ್ಕೆ ಕುಂತೀವಿ ರೀ ಫ್ರೆಂಡ್ಸ. ಈಗ ನೋಡ್ರಿ ಆ ಕಡೆ ಈಗ ರೂಮ್ ಕಡೆ ಹೋಗಿ ಇನ್ನೊಂದು ಬಾತ್ರೂಮ್ ಐತ್ರಿ, ಆ ಕಡೆ ಬಾತ್ರೂಮು, ಆಮೇಲೆ ಇನ್ನೊಂದು ಬಾಲ್ಕನಿನೂ ಕೂಡ ಐತ್ರಿ. ಅದನ್ನೆಲ್ಲ ಸ್ವಚ್ಛ ಮಾಡ್ಕೊಂಡ್ಬಿಟ್ರೆ ಮತ್ತು ಚಿಂತೆನ ತಪ್ತೈತ್ರಿ. ಮತ್ತು ಇನ್ನೊಮ್ಮೆ ಅವ್ರು ಏನು ಮನೆ ತೊಗೊಳೋರು ಬರ್ತಾರಲ್ರಿ ಆವಾಗನೇ ನಾವು ಲಾಸ್ಟ್ ಟೈಮ್ ಸ್ವಚ್ಛ ಮಾಡ್ಕೊಂಡು ಬಿಡೋದ್ರಿ. ಅವಾಗಂತೂ ಏನು ಇರಂಗಿಲ್ಲ ರೀ. ಸ್ವಲ್ಪ ನೀರು ಬಕೆಟ್ನಾಗ ತೊಗೊಂಡು ಒಂದು ಸ್ವಲ್ಪ ಒರೆಸ್ಕೊಂಡು ಬಂದ್ರೆ ಮುಗೀತು ರೀ ಫ್ರೆಂಡ್ಸ. ಈಗ ನೋಡ್ರಿ ಎಲ್ಲ ನೀರು ಜಕ್ಕೊಂತ ಹೋದ್ವಿ ರೀ. ಇನ್ನೊಂದು ಸಲ ಈಗ ಒರೆಸ್ಕೊತ ಬರ್ಬೇಕು ರೀ. ಈಗ ಕಿಚನ್ ರೂಮು ಎಲ್ಲ ಒರೆಸ್ಕೊಂಡು ಬಂದೇನಿ ರೀ. ದೇವ್ರ ಕೋಣೆ ಎಲ್ಲ ಈಗ ಫ್ಯಾನ್ ಕೂಡ ಇಲ್ಲರಿ ಅಲ್ಲಿ. ಅದ್ರ ಸಂಬಂಧ ಇದು ಮುಂಚೆ ಬಾಗಿಲ ತೆಗೆದು ಈಗ ನಾನು ಒರೆಸಾಕತ್ತೇನೆ ರೀ. ಈಗ ಒಣ ಅದು ಒರೆಸ್ಕೊಂಡು ಬಂದುಬಿಟ್ರೆ ಈಗ ರೂಮ್ ಕಡೆನೂ ಹೋಗ್ಬೇಕು ರೀ. ಈಗ ಸೀದಾ ಈಗ ನಾವು ಹೆಂಗೆ ನೀರು ಜಕ್ಕೊಂತ ಹೋಗ್ತೀವಿ ಆ ಕಡೆನ ನಾವು ಇದನ್ನು ಒರೆಸ್ಕೊಂತಾನೆ ಹೊಂಟೇನಿ ರೀ ಫ್ರೆಂಡ್ಸ. ಸೊ ವಾಚ್ಮನ್ ಕೆಲಸ ಅಂದರೆ ಇಷ್ಟು ಇರ್ತೈತೆ ನೋಡ್ರಿ ಕೆಲಸ. ಈಗ ಒಬ್ಬೊಬ್ಬರು ಏನು ತಿಳಿತಾರೆ ರೀ ವಾಚ್ಮನ್ ಕೆಲಸ ಅಂದ್ರೆ, ವಾಚ್ಮನ್ ಇದು ಡ್ರೆಸ್ ಹಾಕ್ಕೊಂಡು ಹಿಂಗೆ ನಿಂದ್ರೋದು ಏನಾರು ಬಾಗಿಲ ಹತ್ರ ಹಿಂಗೆ ಅಂದ್ಕೊಂಡಿರ್ಬೇಕು ರೀ ಫ್ರೆಂಡ್ಸ. ಹಾಗೆಲ್ಲ ಏನಿಲ್ಲ ರೀ. ಇದು ಫ್ಯಾಮಿಲಿಗನ ವಾಚ್ಮನ್ ಕೆಲಸ ಅನ್ನೋದು ಕೊಟ್ಟಿರ್ತಾರೆ ರೀ. ಅಂದ್ರೆ ಒಂದು ಅಪಾರ್ಟ್ಮೆಂಟಿನ ಕೆಲಸ ನಾವು ಏನು ನಮ್ಮದು ಕೆಲಸ ಇರ್ತೈತಿ ಅದನ್ನೆಲ್ಲ ಕೆಲಸ ಮಾಡ್ಕೊಂಡು ಬಂದು ನಾವು ನೋಡ್ಕೊಂತ ಇರೋದ್ರಿ. ಯಾರು ಹೊಸಬ್ರು ಬಂದ್ರೆ ಅವ್ರಿಗೆ ಒಂದು ಸ್ವಲ್ಪ ಯಾರು ಏನು ಅಂತ ಅನ್ನೋದು ಕೇಳ್ಕೊಂಡು ನಾವು ಬಿಡಬೇಕಾಗ್ತೈತೆ ರೀ. ಮತ್ತು ನಮ್ಮ ಮನ್ಯಾಗ ಹೆಂಗೆ ಇರ್ತೇವೆ ಹಂಗೆ ಸೇಮ್ ಇರೋದ್ರ ಫ್ರೆಂಡ್ಸ್. ಇದು ಏನಾರು ಹಿಂಗೆ ಮನೆ ಬಿಟ್ಕೊಟ್ಟು ಹೋದಾಗ ಅವೆಲ್ಲ ನಾವು ಒಂದು ಸ್ವಲ್ಪ ಇದು ಎಲ್ಲ ಮನೆ ಸ್ವಚ್ಛ ಮಾಡೋದು, ಆಮೇಲೆ ಅಪಾರ್ಟ್ಮೆಂಟ್ ಎಲ್ಲ ಸ್ವಚ್ಛ ಮಾಡೋದು, ಹಬ್ಬ ಹುಣ್ಣಿಮೆ ಹಿಂಗಿದ್ದಾಗ ಸ್ವಲ್ಪ ಧೂಳ ಜಾಡ್ಸೋದು, ಆಮೇಲೆ ಮ್ಯಾಲಿಂದ ಕಸನೆಲ್ಲ ಅಂತೂ ಡೈಲಿ ಇದ್ದೇ ಇರ್ತೈತೆ ರೀ. ಪಾರ್ಕಿಂಗ್ ಕಸನೂ ಡೈಲಿನೇ ರೀ ನಮ್ಮದು. ಈಗ ಇದಂತ್ರಿ ಯಾವಾಗಾರ ಒಮ್ಮೆ ಕೆಲಸ ಇರ್ತೈತೆ ರೀ. ಅದ್ರ ಸಂಬಂಧ ನಾವೇನು ಬೇಸರ ಮಾಡ್ಕೊಳಂಗಿಲ್ಲ ರೀ. ವಾಚ್ಮನ್ ಕೆಲಸ ಅಂದರೆ ಹಿಂಗೆ ಅಲ್ರಿ ಫ್ರೆಂಡ್ಸ. ಅದು ಹಾಗಾಗಿ ನಾವು 6 ವರ್ಷದ ತನಕನೂ ಇಲ್ಲದೇ ರೀ ಫ್ರೆಂಡ್ಸ. ನಮ್ಮ ಓನರ್ ಸಹಿತ ನಮ್ಗೆ ಬಿಡ್ಸಂಗಿಲ್ಲ ರೀ. ಅಷ್ಟು ಚಲೋ ಅವರು ಕೂಡ ನಮ್ಗೆ ಹೊಂದ್ಕೊಂಡು ಬಿಟ್ಟಾರ್ರಿ ಫ್ರೆಂಡ್ಸ. ನಾವು ಕೂಡ ಅವ್ರಿಗೂ ಅಷ್ಟು ಚಲೋನ ಹೊಂದ್ಕೊಂಡೇವ್ರಿ. ಈಗ ನೋಡ್ರಿ ಆ ಕಡೆ ರೂಮ್ ಕಡೆ ಹೊಂಟೇನಿ ರೀ. ರೂಮ್ ಕಡೆ ಹೋದಾಗ ಇಲ್ಲೊಂದು ಇದು ತೋರ್ಸಾಕತ್ತೆ ನೋಡ್ರಿ ಫ್ರೆಂಡ್ಸ. ಆ ಕಡೆ ಒಂದು ಬಿಲ್ಡಿಂಗ್ ಆಗಕತ್ತೈತೆ ರೀ. ಅಲ್ಲಿ ಕಾಂಕ್ರೀಟ್ ಹಾಕಾಕತ್ತಾರ ರೀ. ಇಲ್ಲಿ ಮಷೀನಿಂದ ಪೈಪ್ ಹಚ್ಚಿ ಆ ಕಡೆ ಕಾಂಕ್ರೀಟ್ ಬಿಡಾಕತ್ತಾರ ರೀ. ನೋಡ್ರಿ ಅದೇ ಪೈಪ್ನಾಗ ಬಿಡಾಕತ್ತೈತೆ ನೋಡ್ರಿ. ಅದು ಸ್ವಲ್ಪ ಝೂಮ್ ಮಾಡಿ ತೋರ್ಸಾಕತ್ತೀನಿ ರೀ ಫ್ರೆಂಡ್ಸ. ಅದನ್ನು ನೋಡಿದೆ ರೀ ನಾನು ಬೆಳಗ್ಗೆಯಿಂದ ನೋಡಾಕತ್ತೀನಿ ರೀ. ಬಟ್ ಇದನ್ನ ನೋಡೇ ಇಲ್ಲರಿ. ಈ ಕಡೆ ಬಾಲ್ಕನಿಯಾಗ ಬಂದು ನೋಡಿದ ಕೂಡಲೇ ಅದು ಈ ಕಡೆ ಮಷೀನಿಂದ ಪೈಪ್ ಹಚ್ಚಿ ಅವರು ಇದು ನೋಡ್ರಿ ಮಷೀನ್ ಎಲ್ಲ ಕಾಂಕ್ರೀಟ್ ಹಾಕಾಕತ್ತಾರ ರೀ. ಈ ಕಡೆ ಹಾಕಿ ಇಲ್ಲಿಂದ ಅದು ಕಲ್ಲಿಂದ ಏನು ಇರ್ತದೆ ನೋಡ್ರಿ ಕಲ್ಲು, ಆಮೇಲೆ ಸಿಮೆಂಟ್ ಎಲ್ಲ ಕಾಂಕ್ರೀಟ್ ಆಗಿ ಆ ಕಡೆ ಇದು ಹಾಕಾಕತ್ತಾರ ರೀ. ಸ್ಲ್ಯಾಪು ಹಾಕ್ತಿರ್ಬೇಕ್ರಿ ಬಹುಶಃ. ನನಗೂ ಅಷ್ಟೇನು ಗೊತ್ತಿಲ್ಲ ರೀ. ಯಾಕಂದ್ರೆ ನಾನು ಜಾಸ್ತಿ ಏನು ಹೊರಗಡೆ ಹೋಗಂಗಿಲ್ಲಲ್ಲ ರೀ. ನಮ್ಮದು ತೆಗ್ನಾಗ ಆಗ್ತೈತೆ ರೀ ರೂಮು, ಏನು ಕಾಣಿಸಂಗೆ ಇಲ್ಲ ರೀ ಫ್ರೆಂಡ್ಸ. ಅದ್ರ ಸಂಬಂಧ ಈಗ ನೋಡ್ರಿ ನಮ್ದಂತ್ರಿ ಎಲ್ಲ ಕೆಲಸ ಆತ್ರಿ. ಸೀದಾ ಈಗ ಬಾತ್ರೂಮಿಂದ ನಾನು ಹೊರಗಡೆ ಮುಂಚೆ ಬಾಗಿಲು ಕಡೆ ಬರಾಕತ್ತೀನಿ ರೀ ಒರೆಸ್ಕೊಂಡು. ಈ ಕೆಲಸ ಅಂತೂ ಮುಗೀತು ರೀ ಫ್ರೆಂಡ್ಸ. ಎಲ್ಲ ಮನೆ ನೋಡ್ರಿ ಎಷ್ಟು ಸ್ವಚ್ಛಾಗೈತೆ ರೀ, ಎಷ್ಟು ಮಸ್ತಾಗಿ ಆಗೈತೆ ನೋಡ್ರಿ. ಫಸ್ಟ್ ಹೆಂಗಿತ್ತು ಬಂದಾಗ ನಾನು, ಈಗ ನೋಡ್ರಿ ಎಷ್ಟು ಸ್ವಚ್ಛ ಆಗೈತೆ ರೀ ಫ್ರೆಂಡ್ಸ. ಈಗ ಕದ ಹಾಕ್ಕೊಂಡು ಹೋಗ್ತೇನೆ ರೀ ಚಾವಿ ಇವಿ ಹಾಕ್ಕೊಂಡು. ಈಗ ಯಾರು ನೋಡೋಕೆ ಬಂದವರೆಲ್ಲ ಸೊ ಅವರು ಯಾರಿಗೆ ಸೆಟ್ ಆಗ್ತೈತೋ ಗೊತ್ತಿಲ್ಲ ರೀ ಫ್ರೆಂಡ್ಸ. ಭಾಳ ಚಲೋ ಐತ್ರಿ ಮನಿನೂ, ಏನು ಗಲೀಜಿಲ್ಲ ಏನಿಲ್ಲ ರೀ. ಅವು ಬಂದವರೆಲ್ಲ ಗಲೀಜು ಮಾಡಿ ಹೋಗ್ತಾರೆ ರೀ ಅಷ್ಟೇ. ಸ್ವಚ್ಛ ಮಾಡಿದಾಗಂತೂ ಭಾಳ ಸ್ವಚ್ಛನೇ ಇರ್ತೈತೆ ರೀ ಮನೆ. ಸೊ ಆಯ್ತು ರೀ, ಮುಂಚೆ ಬಾಗ್ಲ ಸ್ವಲ್ಪ ಒರೆಸ್ಕೊಂಡು ಗೇಟ್ ಹಾಕಿದರೆ ಇಷ್ಟ ಆಯ್ತು ನೋಡಿರಿ ಫ್ರೆಂಡ್ಸ ಇವತ್ತಿಂದ ನನ್ನ ಕೆಲಸ. ಈಗ ಕೆಲಸ ಮುಗೀತು ರೀ ಮ್ಯಾಗಿಂದ. ಈಗ ಮುಗಿಸ್ಕೊಂಡು ಬಂದಿರಪ್ಪ, ಸಾಕಾಗಿ ಹೋಗ್ತಾ ಅದನ್ನು ಕೆಲಸ ಮಾಡೋ ಮಟ. ಅಂದ್ರೆ ಎಷ್ಟು ಕೆಲಸ ರೀಪ್ಪ. ನೀರು ಹಾಕಬೇಕು, ಆಮೇಲೆ ಎಲ್ಲ ಎಳ್ಕೊತ ಬರಬೇಕು, ಆಮೇಲೆ ತಿಕ್ಕಬೇಕು, ಆಮೇಲೆ ಮತ್ತೊಮ್ಮೆ ಒರೆಸ್ಬೇಕು ಒಣ ಮಾಫಿಂದ. ಅಂದ್ರೆ
ಅಪ್ಪ ನಾ ತಲೆನ ಕಟ್ಟತ್ರಿ ಫ್ರೆಂಡ್ಸ್. ಎಲ್ಲ ಕೆಲಸ ಮಾಡ್ಕೊಂಡು ಬಂದಿವ್ರಿ, ಎಲ್ಲ ಸ್ವಚ್ಛ ಆತು ಮನೆ. ಇನ್ನೊಂದು ಮನೆ ಖಾಲಿ ಐತ್ರಿ, ಅದು ನಾಳೆ ನಾಡ್ದು ಮಾಡಿದ್ರೆ ಆತಂತ ಅಂದ್ಕೊಂಡು ಮಾಡಲಿಲ್ಲರಿಪ್ಪ. ನೋಡೋಣ್ರಿ, ನಾಳೆ ಟೈಮ್ ಸಿಕ್ಕರೆ ನಾಳೆ ಮಾಡ್ತೀವಿ ರೀ, ಇಲ್ಲಿಕ್ರೆ ನಾಡ್ದು ನೋಡೋಣಂತ್ರಿ. ಈಗ ಕೆಲಸ ಮಾಡ್ಬೇಕ್ರಿ. ಕೆಲಸ ಏನಪ್ಪ ಅಂದ್ರೆ ಬಂಡೆ ಎಲ್ಲ ಅದಾವ್ರಿ, ಎಲ್ಲ ತೆಗೆದಿಟ್ಟಿರಿ, ಎಲ್ಲ ತಿಕ್ಕೊಂಡು ಬರ್ಬೇಕ್ರಿ. ಅಡುಗೆನೂ ಏನು ಮಾಡೇ ಇಲ್ಲರಿ, ಮಾಡಿ ಹೋಗ್ಬೇಕಂತ ಅಂದ್ಕೊಂಡೆ ಒಂದು ಸ್ವಲ್ಪ ಅನ್ನ ಸಾರು ಮಾಡಿ ಹೋದೆ ರೀ ಫ್ರೆಂಡ್ಸ. ಅಷ್ಟು ಮಧ್ಯಾಹ್ನ ಮಟ್ಟ ಅಂದ್ರೆ ಆಗೇ ಬಿಡ್ತದೆ ರೀ, ಮತ್ತು ರಾತ್ರಿಗೆ ಮಾಡ್ಬೇಕಲ್ರಿ ಫ್ರೆಂಡ್ಸ. ಅದ್ರ ಸಂಬಂಧ ನೋಡೋಣ್ರಿ, ಆಮೇಲೆ ನೋಡಿದ್ರೆ ಆಯ್ತು. ಅವ್ರಂತೂ ಊಟ ಮಾಡ್ಕೊತಾರೆ, ನಾನಂತರೂ ರೋಜಾ ಅದನ್ನೆಲ್ರಿ ಫ್ರೆಂಡ್ಸ. ನಂದೆಲ್ಲ ಸಂಜೆ ಮುಂದೆ ರೀ, ಸಂಜೆ ಮುಂದೆ ಏನಾರು ಮಾಡ್ಕೊಂಡ್ರೆ ರಾತ್ರಿ ಫ್ರೆಂಡ್ಸ. ನೋಡ್ರಿಪ್ಪ, ರಾತ್ರಿ ಊಟಕ್ಕೆ ಬಿರಿಯಾನಿ ಮಾಡಿದ್ದಾರೆ ನೋಡ್ರಿ. ಹಂಗಾಗಿತ್ತು ಬಿರಿಯಾನಿ. ಸೊ ನೋಡಿರಿ ಫ್ರೆಂಡ್ಸ, ಹೆಂಗಾಗೈತಿ ಒಂದು ಕಮೆಂಟ್ ಮಾಡಿ ಹೇಳ್ರಿ. ಈಗ ನಮ್ಮ ಯಾರೋ ಬೀಗರು ಬಂದಿದ್ರಿ, ಅವರು ಒಂದು ಸ್ವಲ್ಪ ಊಟಕ್ಕೆ ಕೊಟ್ಟಾರೆ, ಅದಕ್ಕೆ ಹಿಂಗಾಗೈತೆ ರೀ ಡಬ್ರಿ. ಇಲ್ಲಿಗ್ರ ಪೂರ್ತಿ ತೋರಿಸ್ತಿದ್ದೆ ರೀ ಫ್ರೆಂಡ್ಸ. ನೋಡ್ರಿ ಊಟ ಮಾಡಾಕತ್ತೀವಿ. ಸೊ ಬರ್ರಿ ಫ್ರೆಂಡ್ಸ, ಎಲ್ಲರೂ ಊಟ ಮಾಡನ್ರಿ. ಒಂದು ಕಮೆಂಟ್ ಹಾಕ್ರಿ ನಮ್ಮ ಬಿರಿಯಾನಿ ಹೆಂಗಾಗೈತೆ ಅನ್ನೋದು, ಚಿಕನ್ ದಮ್ ಬಿರಿಯಾನಿ ರೀ.